ಬೈತಾರ? ಯಾವತ್ತಾದ್ರೂ ಬೈದಿದಾರ ನಿಮ್ಮನ್ನ? ಗದ್ರದು, ಬೈಯೋ ಕಾಲ ಎಲ್ಲ ಹೊಟ್ಟೈತಲ್ಲ ಮೇಡಮ್. ಈಗ ಬೈಸ್ಕೊಳ್ಳೋ ಕಾಲ ಏನಿಲ್ಲ. ನಾವೇ ಎಲ್ಲ ಜವಾಬ್ದಾರಿಗಳು ಹೆಚ್ಚಿದೆ. ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದ್ರೆ ಈಗೇನಿಲ್ಲ. ಬಟ್ ಅಫ್ಕೋರ್ಸ್ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಡೇಸಲ್ಲಿ ತರಲೆಗಳು ಮಾಡಿದಾಗ ಬೈಸ್ಕೊಂಡಿದ್ದು, ತಿದ್ದು ಬುದ್ಧಿ ಹೇಳಿದ್ದೆಲ್ಲ ಉದಾಹರಣೆಗಳು ಉಂಟು. ಬಟ್ ಅದೇ ಹೀಗೆ ದೇವೇಗೌಡ್ರು ಅಂದ್ರೆ ನೀವು ಒಂದು ವಾರಕ್ಕೆ ಒಂದ್ಸರಿ ಆದ್ರೂ ಹೋಗಿ ಭೇಟಿ ಆಗ್ತೀರಾ ದೇವೇಗೌಡ್ರನ್ನ? ಹೇಗೆ? ದೇವೇಗೌಡರು ಕಾಣ್ತಾ ಇರ್ತೀನಿ ಮೇಡಮ್. ಅದೇ ಇತ್ತೀಚೆಗೆ ಸ್ವಲ್ಪ ಸಣ್ಣ ಪುಟ್ಟ ವಯಸ್ಸಿನ ಕಾರಣದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿದೆ. ಅಂದರೆ ಯಾವತ್ತೂ ಇಲ್ಲದೆ ಡಯಾಲಿಸಿಸ್ ಆಗ್ತಾ ಇದೆ, ಕಿಡ್ನಿ ಡಯಾಲಿಸಿಸ್. ಆದರೂ ನನಗೆ ನಮ್ಮೆಲ್ರಿಗೂ ಆಶ್ಚರ್ಯ ಆಗ್ತಕ್ಕಂಥದ್ದು. ನಿಮ್ಮನ್ನ ನಿಖಿಲ್ ಅಂತ ಕರೀತಾರ? ಹೌದು, ಅಷ್ಟೇ, ಮಗನೇ ಅಂತಾರೆ. ಅದೇ ಇದ್ರ ಡಯಾಲಿಸಿಸ್ ಮಧ್ಯನೂ ಕೂಡ ಒಬ್ಬ ಮನುಷ್ಯ ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದಾದರೆ ಬಹುಶಃ ನಮಗೂ ನಿಮ್ಗೆ ಗೊತ್ತಿದೆ. ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥ ಪೇಷಂಟ್ಗಳು, ಅವರ ಮನಸ್ಥಿತಿಗಳು, ಇರಿಟೇಷನ್ಸ್ ಯಾವ ರೀತಿ ಇರುತ್ತೆ ಅಂತ. ಬಟ್ ಏನೋ ತಾಯಿ ಚಾಮುಂಡೇಶ್ವರಿ, ಹಾಸನಾಂಬೆ ತಾಯಿಯ ಒಂದು, ಅವ್ರು ನಮ್ಮ ಕರ್ನಾಟಕದ ಆಸ್ತಿ. ಅವರನ್ನ ದೇವ್ರು ಇನ್ನೂ ಜಾಸ್ತಿ ಆರೋಗ್ಯ ಕೊಟ್ಟು ಕಾಪಾಡಬೇಕು. ಥ್ಯಾಂಕ್ ಯು. ಸರ್, ಯಾರು ಫೇವ್ರೇಟ್ ಮೊಮ್ಮಕ್ಕಳು ಅವ್ರಿಗೆ? ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ? ದೇವೇಗೌಡರು ಸಾಹೇಬ್ರಿಗ? ಅದು ನನಗೆ ಗೊತ್ತಿಲ್ಲ ಮೇಡಮ್, ನೀವು ಅವ್ರಿಗೆ ಕೇಳಬೇಕಲ್ಲ. ನನಗೆ ಕ್ಯೂರಿಯಾಸಿಟಿ ನಿಮ್ಮ ಬಾಯಿಂದ ಕೇಳಬೇಕು ಅಂತ. ಇಲ್ಲ, ನಾನೇನು ಮೊದಲನೇ ಸ್ಥಾನದಲ್ಲೇನಿರಲಿಲ್ಲ. ಹಿಂಗೂ ಉತ್ತರ ಕೊಡ್ಬೋದು. ಆಲ್ ರೈಟ್, ಓಕೆ, ಎಸ್. ನಿಮಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಷ್ಟಪಡೋ ನಾಯಕ ಯಾರು ಸರ್? ಐ ಮೀನ್, ಬೇರೆ ಪಕ್ಷ ಅಂತ ವಿರೋಧ ಪಡಿಸ್ಬೇಕು ಅಂತ ಏನಿಲ್ಲ, ಅದರ್ವೈಸ್ ಆಲ್ಸೋ. ಈಗ ಉದಾಹರಣೆಗೆ, ಈಗ ಮಿನಿಸ್ಟರ್ಸಲ್ಲಿ ನಿಮ್ಗೆ ಅನ್ಸಿದ ಮಟ್ಟಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಯಾರನ್ನ ತಾವು ಇದ್ದಿದ್ರಲ್ಲಿ ಬೆಟರ್? ಈಗ ಏನಾಗುತ್ತೆ ಮೇಡಮ್, ಒಂದು ತಾವು ಹೇಳ್ದಂಗೆ ರಾಜಕೀಯವಾಗಿ ಒಂದಷ್ಟು ವಿಚಾರಗಳನ್ನ ನಾವು ವಿರೋಧಿಸ್ಬೋದು ಹೊರತುಪಡಿಸಿ, ವೈಯಕ್ತಿಕವಾಗಿ ಇಲ್ಲಿ ವಿರೋಧ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳಾಗಲಿ ಪರಿಸ್ಥಿತಿಗಳಾಗಲಿ ನಿರ್ಮಾಣ ಮಾಡ್ಕೊಳ್ಬಾರ್ದು. ಐ ಆಮ್ ವೆರಿ ಕ್ಲಿಯರ್ ಎಟ್ ಇಟ್. ಪರ್ಸ್ನಲ್ಲಾಗಿ ಯಾರನ್ನೂ ಕೂಡ ಹೇಟ್ರೆಡ್ನೆಸ್ ಪಾಯಿಂಟ್ಗೆ ಹೋಗಬಾರ್ದು. ಬಟ್ ಅದ್ರ ಮಧ್ಯದಲ್ಲಿ ಭಾಳ ಜನ ಇದ್ದಾರೆ. ಐ ಮೀನ್, ಯಾರೋ ಒಬ್ಬರಿಬ್ಬರನ್ನ ಪಿಕ್ ಮಾಡಿ ಹೇಳ್ತಕ್ಕಂಥದ್ದು ಒಂದು ಹೆಸರು ಹೇಳಿ ಸರ್, ನನಗೆ ಕೆಟ್ಟ ಕ್ಯೂರಿಯಾಸಿಟಿ ಇದೆ. ನನಗೇನೋ ಒಬ್ಬರಿಬ್ಬರು ಹೆಸರು ಹೇಳೋದು ಸೂಕ್ತ ಕಾಣೋದಿಲ್ಲ. ಏನು ಸರ್, ಅಪ್ರಿಷಿಯೇಟ್ ಮಾಡೋದಕ್ಕೆ ಒಳ್ಳೆ ಹೃದಯ ಇರಬೇಕಷ್ಟೇ. ಇರೋದ್ರಲ್ಲಿ ಬಹುಶಃ ನನ್ನ ಅನಿಸಿಕೆ ಕೃಷ್ಣ ಬೈರೇಗೌಡರು ಸ್ವಲ್ಪ ರೆವಿನ್ಯೂ ವಿಚಾರವಾಗಿ ಒಂದಷ್ಟು ಸ್ಟೆಪ್ಗಳನ್ನ ಚೆನ್ನಾಗಿ ಇಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅನಿಸಿದೆ. ಅದು ಜನಕ್ಕೂ ಅನಿಸಿದೆ. ಅದೇ ನೋಡಬೇಕು ಎಲ್ಲಿಗೆ ಹೋಗ್ಬಿಟ್ಟೆ. ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವ್ರ ಜೊತೆ ಮಾತಾಡಿದ್ದೀರಾ? ಒಂದು 1-to-1 ನನಗೆ ಇಲ್ಲಿವರೆಗೂ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿಲ್ಲ. ರಿಯಲಿ? ಓ ಮೈ ಗಾಡ್, ನಾನು ಅನ್ಕೊಂಡೆ ಕುಮಾರಸ್ವಾಮಿ ಅವ್ರು ಇರೋದ್ರಿಂದ ನೀವು ಡೆಲ್ಲಿಗೆ ಹೋದಾಗೆಲ್ಲ ಒಂದು ರೌಂಡ್ ಹೋಗಿ ಅಲ್ಲಿ ಅವ್ರನ್ನ ನೋಡಿ ಬರ್ತೀರೇನೋ ಅಂತ ನಾನು. ಮೇಡಮ್, ನಾನು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಅಂದರೆ ತಂದೆಯವರ ಆಡಳಿತದಲ್ಲಿ ನನ್ನ ಹಸ್ತಕ್ಷೇಪ ಯಾವತ್ತೂ ಇರಲಿಲ್ಲ. ಅದೇ ರೀತಿ ಈಗ ಡೆಲ್ಲಿಗೆ ನಮ್ಮ ತಂದೆಯವರು ಹೋದ ನಂತರವೂ ಕೂಡ ವೆರಿ ರೇರ್ಲಿ ಐ ಗೋ ಟು ಡೆಲ್ಲಿ. ನನ್ನ ಕೆಲಸ ಅದಲ್ಲ. ನನ್ನ ಕೆಲಸ ಇಲ್ಲಿ ಪಕ್ಷ ಸಂಘಟನೆ, ಕಾರ್ಯಕರ್ತರ ಜೊತೆ ಬೆರೆಯೋದು, ಜನರ ಸಂಕಷ್ಟ ಆಲಿಸೋದು, ಪಾರ್ಟಿ ಕಟ್ಟೋದು. ಹಾಗಾಗಿ ನಾನು ಭಾಳ ಕಮ್ಮಿ ಅಲ್ಲಿ ಹೋಗ್ತಕ್ಕಂಥ. ತಾವು ಹೇಳ್ದಂಗೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥ ಸಮಯ ಕೇಳಿದ್ರೆ ಬಹುಶಃ ಕೊಡ್ತಾರೆ. ಅದೇ ಮುಂದೊಂದು ದಿನ ಯಾವತ್ತಾದರೂ ಅವ್ರನ್ನ ಭೇಟಿ ಮಾಡ್ತೀನಿ. ನಿಮ್ಮ ಮಗನಿಗೆ ಎಷ್ಟು ವರ್ಷ ಸರ್ ಈಗ? ಮಗನಿಗೆ ಸೆಪ್ಟೆಂಬರ್ ಆದರೆ 5 ತುಂಬುತ್ತೆ ಮೇಡಮ್. 5 ತುಂಬುತ್ತೆ. ಸೊ ಟಿವಿ ನೋಡ್ತಾರಾ ಇದೆಲ್ಲ? ಐ ಮೀನ್ ನೋಡ್ತಾರೆ, ಎಲ್ಲ ಫೋನೇ ನೋಡ್ತಾರಲ್ಲ ಮೇಡಮ್. ಇವತ್ತಿನ ಕಾಲದ ಹುಡುಗರು ಟಿವಿಯಲ್ಲಿ ಐಪ್ಯಾಡು ಫೋನ್ನಲ್ಲೇ ಕೂತ್ಬಿಡ್ತಾರಲ್ಲ. ಬಟ್ ಆದಷ್ಟು ಕಮ್ಮಿ ಮಾಡ್ತೀವಿ. ಬಟ್ ನಾನು ನನ್ನ ಹೆಂಡತಿ ಯಾವಾಗಲೂ ಮಾತಾಡ್ಕೊಳ್ತಾ ಇದ್ವಿ ಮ್ಯಾರೇಜ್ ಆದಾಗ, ಯಾಕೆ ಮಕ್ಕಳಿಗೆ ಫೋನ್ ತೋರಿಸ್ಕೊಂಡು ಊಟ ಮಾಡಿಸ್ತಾರಲ್ಲ ಅಂತ. ಬಟ್ ಮಗು ಹುಟ್ಟಿದ ಮೇಲೆ ಗೊತ್ತಾಯ್ತು, ಇದು ಫೋನ್ ತೋರಿಸ್ಲೇಬೇಕು, ಬೇರೆ ದಾರಿ ಇಲ್ಲ, ಇಲ್ಲಾರು ಹೊಟ್ಟೆ ಒಳಗಡೆ ಊಟ ಹೋಗಲ್ಲ ಅಂತ. ಹಂಗಾಗಿ ನೋಡ್ತಾನೆ, ಹಿ ಅಬ್ಸರ್ವ್ಸ್ ಎ ಲಾಟ್. ನಮ್ಮ ಪಾರ್ಟಿ ಕಾರ್ಯಕ್ರಮ ಇದೆಲ್ಲ ನೋಡ್ತಾನೆ. ಅವ್ರ ತಾತನ ಅವ್ರನ್ನೆಲ್ಲ ಕಂಡು ಹಿಡಿತಾರ. ಡೆಫಿನೆಟ್ಲಿ ಈಗಿನ ಕಾಲದ ಜನರೇಷನ್ ಎಲ್ಲ ಸ್ಪೀಡ್ ಇದಾರಲ್ಲ ಮೇಡಮ್, ತುಂಬ ಶಾರ್ಪ್ ಇದ್ದಾರೆ. ಈ ವಾಚಸ್ JDS ಅದು ಇದು ಅಂತ ಎಲ್ಲ ಅನ್ನಕ್ಕೆ ಶುರು ಮಾಡ್ತಾನೆ, ನೋಡ್ತಾ ಇರ್ತಾನೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ನಿಖಿಲ್ ಕುಮಾರಸ್ವಾಮಿ ಅವರು. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್. ತಮ್ಮ ಒಂದು ಏನು ದೂರದೃಷ್ಟಿ ಇದೆ ಈ ಕರ್ನಾಟಕ ರಾಜ್ಯದ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ, ಅದೆಲ್ಲ ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಮತ್ತು
ಡೆಫಿನೆಟ್ಲಿ ನೀವು ಒಂದು ಮಾತು ನನಗೆ ಈ ಇಡೀ ಇಂಟರ್ವ್ಯೂವಲ್ಲಿ ಇಷ್ಟ ಆಗಿದ್ದು ಏನಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನಿಗೆ ಗೊತ್ತು ಯಾವಾಗ ಗೆಲ್ಲಿಸಬೇಕು ಯಾವಾಗ ಸೋಲಿಸಬೇಕು ಅಂತ. ಆ ಸೋಲನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿನಮ್ರತೆಯಿಂದ ಸ್ವೀಕರಿಸೋದು ಮತ್ತು ಜನ ಕೊಡುವ ಗೆಲುವಿಗಾಗಿ ಹೋರಾಟ ಮಾಡೋದಿದೆಯಲ್ಲ ಸರ್, ಅದು ಉತ್ತಮ ನಾಯಕನ ಲಕ್ಷಣ. ಅದನ್ನು ನಿಮ್ಮಲ್ಲಿ ನಾನು ಇವತ್ತು ನೋಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ನಿಖಿಲ್ ಕುಮಾರಸ್ವಾಮಿ ಅವರ ಸಂದರ್ಶನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.